ಅದೇ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ಇವತ್ತು ನಾವು ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಒಂದು ಕ್ಯಾಂಪ್ನಲ್ಲಿ ಬಂದಿದ್ದೇವೆ. ನಲ್ಲೂರು ಗ್ರಾಮದ ಒಂದು ಕ್ಯಾಂಪ್ನ ಬಳಿ ಒಂದು ವ್ಯಕ್ತಿಯ ಮೇಲೆ ಮತ್ತೊಬ್ಬ ವ್ಯಕ್ತಿ ಹಲ್ಲೆ ಮಾಡಿದ್ದು, ಈ ಹಲ್ಲೆಯಿಂದ ವ್ಯಕ್ತಿಯೊಬ್ಬ ಅತಾವುಲ್ಲಾ ಅಂತೇಳಿ ಒಂದು 43-44 ವರ್ಷದ ಒಬ್ಬ ಯುವಕ ಮೃತಪಟ್ಟಿದ್ದಾನೆ. ಇಲ್ಲಿಗೆ ಸ್ಥಳಕ್ಕೆ ದಾವಣಗೆರೆ ಜಿಲ್ಲಾ SP ಅವರು ಹಾಗೆಯೇ ಪೊಲೀಸ್ ತಂಡ ಭೇಟಿ ನೀಡಿದ್ದು ಪರಿಶೀಲನೆಯನ್ನು ಕೈಗೊಂಡಿದೆ. ಹಾಗೆಯೇ ಈ ಮೃತದೇಹವನ್ನು ಸಹ ದಾವಣಗೆರೆಯ ಒಂದು ಶವಾಗಾರಕ್ಕೆ ಒಂದು ಮರಣೋತ್ತರ ಪರೀಕ್ಷೆಗಾಗಿ ಶಿಫ್ಟ್ ಮಾಡಿದ್ದಾರೆ. ನಿಜಕ್ಕೂ ನಲ್ಲೂರು ಗ್ರಾಮದಲ್ಲಿ ಒಂದು ಸಾಕಷ್ಟು ಜನರು ಸೇರಿ, ಈ ಸ್ಥಳದ ಹತ್ರ ಸಾಕಷ್ಟು ಜನರು ಸೇರಿ ಈ ಕೃತ್ಯ ಎಸಗಿರೋದನ್ನು ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ವಿಷಯ ಒಂದೇ ಕೋಮಿನ ಇಬ್ಬರ ನಡುವೆ ನಡೆದಿರುವಂತಹ ಘಟನೆಯಾಗಿದ್ದು, ಸೂಕ್ತ ಒಂದು ಮಾಹಿತಿಗಳ ಪ್ರಕಾರ ಈಗಾಗಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ ಅಂತಲೂ ಸಹ ನಾವು ಕೇಳ್ಪಟ್ಟಿದ್ದೇವೆ. ಆದರೆ ಜಿಲ್ಲಾ SP ಅವರು ಇದ್ರ ಬಗ್ಗೆ ಸೂಕ್ತ ಹೆಚ್ಚಿನ ಪರಿಶೀಲನೆಯನ್ನು ಇನ್ನೂ ನಡೆಸುವುದಾಗಿ, ಹಾಗೆಯೇ ಮುಂದಿನ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಅದೇ ನ್ಯೂಸ್ಗೆ ಸಹ ತಿಳಿಸಿದ್ದಾರೆ. ಈ ಸಂಬಂಧಿಸಿದ ಘಟನೆ ಸುಮಾರು ಒಂದು 11 ಗಂಟೆ ಸುಮಾರಿಗೆ ಆಗಿದ್ದು, ತಕ್ಷಣವೇ ಚನ್ನಗಿರಿಯ ಒಂದು ಪೊಲೀಸ್ನ ಒಂದು PI ಆದಂಥ ರವೀಶ್ ಹಾಗೆ ಸಿಬ್ಬಂದಿಗಳು ಹಾಗೆ DYSP ಅವರು ಸಹ ಸ್ಥಳಕ್ಕೆ ತಕ್ಷಣವೇ ಭೇಟಿ ನೀಡಿ ಒಂದು ತನಿಖೆಯ ಕ್ರಮವನ್ನು ಕೈಗೊಂಡಿದ್ದಾರೆ. ತಕ್ಷಣಕ್ಕೆ ಮತ್ತು ಜಿಲ್ಲಾ SP ಅವರು ಸಹ ಈ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ. ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ವಿಚಾರಣಾ ಹಂತದಲ್ಲಿದ್ದು ಸಾಕಷ್ಟು ತನಿಖೆಯನ್ನು ಮತ್ತೆ ಮುಂದುವರಿಸುವಂತಹ, ಹಾಗೆಯೇ ಈ ಕೃತ್ಯಕ್ಕೆ ಸಂಬಂಧಿಸಿದ ಆರೋಪಿಗಳ ಒಂದು ವಿಚಾರಣೆಯನ್ನು ಸಹ ಕೈಗೊಳ್ಳುವ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸಂಬಂಧಪಟ್ಟಂಗಾಗಿದೆ ಸದ್ಯಕ್ಕೆ ಚನ್ನಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಲ್ಲೂರು ಗ್ರಾಮದಲ್ಲಿ ಸುಮಾರು 11:30 ಇಂದ 11:45 ಮಧ್ಯದಲ್ಲಿ ಅತಾವುಲ್ಲಾ ಅಂತ ಹೇಳ್ಬಿಟ್ಟೇಳಿ ಸುಮಾರು 42 ವರ್ಷ ವಯಸ್ಸಿನ ವ್ಯಕ್ತಿಯ ಕೊಲೆಯಾಗಿದೆ. ಕೊಲೆ ಯಾತಕ್ಕಾಗಿದೆ, ಏನಾಗಿದೆ ಅಂತ ಬಿಟ್ಟೇಳಿ ಪ್ರಾಥಮಿಕವಾಗಿ ನಾವು ತನಿಖೆ ಮಾಡ್ತಾಯಿದ್ದೆವು. ಈಗಾಗಲೇ ಕರ್ತವ್ಯ ಸ್ಥಳಕ್ಕೆ ನಾವು ನಮ್ಮ DSP ಚನ್ನಗಿರಿಯವರು ಹಾಗೂ ಇನ್ಸ್ಪೆಕ್ಟರ್ ಭೇಟಿ ಮಾಡಿದ್ದೇವೆ. ಇದನ್ನು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ಳುತ್ತೇವೆ. ಸರ್, ಈ ಘಟನೆಗೆ ಸಂಬಂಧಪಟ್ಟಂಗೆ ನಾಳೆ ಏನಾದರೂ ಒಂದು ಸೆಕ್ಷನ್ಸ್ ಏನಾದ್ರು ಹಾಕ್ಲಿಕ್ಕಿದೆಯಾ ಅಂತ ಹೇಗೆ ನೋಡ್ತೇವೆ, ವಿಚಾರ ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಸ್ಟೇಷನ್ಗೆ ಹೋಗ್ತೇವೆ.